ಸಿಎಂ ಪತ್ನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ವಿಚಾರ. ಮುಡಾದಲ್ಲಿ ಇಡಿ ತನಿಖೆಗೆ ಬ್ರೇಕ್ ಹಾಕಿದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಆದೇಶದಿಂದ ಸಿಎಂ ಸಿದ್ದರಾಮಯ್ಯಗೆ ಲಾಭ ಆಗ್ತಾ ಇದೆ. ಸಹಜವಾಗಿ ಏನ್ ಲಾಭ, ಏನ್ ಲೆಕ್ಕಾಚಾರ ಹಾಕಲಾಗ್ತಾ ಇದೆ? ಸಹಜವಾಗಿ ರಾಜಕೀಯವಾಗಿ ಲಾಭ ಇರುತ್ತೆ. ಯಾವ ತರ ಅದನ್ನ ನೋಡೋದಾದ್ರೆ, ಹಿಂದುಳಿದ ವರ್ಗಗಳ ನಾಯಕರಾಗಿ ಫೋಕಸ್ ಮಾಡೋದಕ್ಕೆ ಅವರಿಗೆ ಇದೊಂದು ಪ್ರಬಲವಾದಂತ ಅಸ್ತ್ರ ಆಗ್ಬಿಡುತ್ತೆ. ಸಿಎಂರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕೊಂಡೊಯ್ಯಬೇಕು ಅನ್ನುವಂತ ರಾಹುಲ್ ಗಾಂಧಿ ಅವರ ಪ್ಲಾನ್ ಇಲ್ಲಿ ವರ್ಕೌಟು ಆಗತ್ತೆ. ಅದಕ್ಕೊಂದು ಮೈಲೇಜು ಸಿಕ್ತಂಗೆ ಆಗಿದೆ. ಬಿಹಾರ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ಪ್ಲಾನ್ ಅನ್ನ ಮಾಡಿದ್ದಾರೆ ರಾಹುಲ್ ಅವರು. ಸುಪ್ರೀಂ ಆದೇಶದಿಂದ ರಾಹುಲ್ ಆಲೋಚನೆಗೆ ಮತ್ತಷ್ಟು ಬಲ ಸಿಗ್ತಾ ಅನ್ನೋದು ಇಲ್ಲಿರುವಂತ ಕುತೂಹಲ. ಮೂಡಾ ಕೇಸ್ ಇದ್ರೂ ಸಿದ್ದರಾಮಯ್ಯಗೆ ಅವಕಾಶವನ್ನ ನೀಡಿದ್ದ ಹೈಕಮಾಂಡ್. ರಾಷ್ಟ್ರೀಯ ಒಬಿಸಿ ಸಲಹಾ ಸಮಿತಿಗೆ ಅವಕಾಶವನ್ನ ನೀಡಿತ್ತು ಎಐಸಿಸಿ. ಇದೀಗ ಸುಪ್ರೀಂ ತೀರ್ಪಿನಿಂದ ಎಐಸಿಸಿ ನಾಯಕರಿಗೆ ಮತ್ತಷ್ಟು ಬಲ ಬಂದಿದೆ. ಸಿದ್ದರಾಮಯ್ಯ ಎಂಬ ಅಸ್ತ್ರ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯೋಗವಾಗತ್ತಾ? ಆ ಲೆಕ್ಕಾಚಾರ ಇಲ್ಲಿ ವರ್ಕೌಟ್ ಆಗತ್ತಾ? ಸಾಕಷ್ಟು ಕುತೂಹಲ ಹುಟ್ಟಾಗ್ತಾ ಇದೆ ಎಐಸಿಸಿಯ ಈ ಒಂದು ಆಲೋಚನೆ. ನೋಡಿ, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದು, ಅದರ ಜೊತೆಗೆ ತಪರಾಕಿ ಬೇರೆ ಹಾಕಿದ್ದು. ರಾಜಕೀಯವನ್ನ ರಾಜಕೀಯದಲ್ಲಿ ಮಾಡಿ, ಇಲ್ಲಿ ಬೇಡ ಅಂತ ಕೂಡ ಹೇಳಿತ್ತು. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಒಂಥರ ಮೈಲೇಜ್ ಸಿಗ್ತಾ ಇರೋದು. ಸೊ ಇದನ್ನ ಕಂಪ್ಲೀಟ್ ಆಗಿ ಸದ್ಬಳಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಯಾವ್ಯಾವ ರೀತಿಯಾಗಿ ಇದು ಬಳಕೆ ಆಗಬಹುದು, ಕಾಂಗ್ರೆಸ್ಗೆ ಮೈಲೇಜ್ ತಂದು ಕೊಡಬಹುದು, ಅದನ್ನ ನಾವು ಗಮನಿಸೋದಾದ್ರೆ, ಈಗಾಗಲೇ ಸಿದ್ದರಾಮಯ್ಯನವರ ಮೇಲೆ ಮುಡಾ ಅನ್ನುವಂಥ ಹಗರಣದ ಆರೋಪ ಇದ್ರೂ ಒಬಿಸಿ ನಾಯಕತ್ವವನ್ನು ವಹಿಸ್ಕೊಳ್ಳಿ ಅಂತ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಈಗ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಪ್ರಕಟ ಆಗಿರುವಂಥ ಹಿನ್ನೆಲೆಯಲ್ಲಿ ಅದು ಮತ್ತೊಂದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಬಿಹಾರ ಚುನಾವಣೆ ಬೇರೆ ಇದೆ, ಸ್ಟ್ರಾಟರ್ಜಿಗಳನ್ನು ಮಾಡಬೇಕಾಗಿದೆ. ಆ ಸ್ಟ್ರಾಟರ್ಜಿಗಳಿಗೆ ಸಿದ್ದರಾಮಯ್ಯನವರು ಇಲ್ಲಿ ಬಹಳನೇ ಫೋಕಸ್ಡ್ ಆಗಿ ಇರ್ತಾರೆ ಅನ್ನೋದು ಕಾಂಗ್ರೆಸ್ನವರ ಲೆಕ್ಕಾಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ಈಗಾಗಲೇ ಸುಪ್ರೀಂ ಕೋರ್ಟ್ ಅಂತ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಜಡ್ಜ್ಮೆಂಟ್ ಆಗಿರ್ಬೋದು ಸಂಚಲನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನವರು ಮೊದಲಿಂದ ಆರೋಪವನ್ನು ಮಾಡ್ಕೊಂಡು ಬರ್ತಾ ಇದ್ರು, ತಮಗಾಗಲಿಲ್ಲ ಅಂತಂದರೆ ತಮ್ಮ ಮುಂದೆ ಇರುವವರು ಸ್ಟ್ರಾಂಗ್ ಆಗಿದ್ದಾರೆ ಅಂತಂದರೆ BJPಯವರು ಈ ಅಸ್ತ್ರವನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಈಗ ಕೋರ್ಟ್ ಈ ರೀತಿಯಾದಂಥ ಜಡ್ಜ್ಮೆಂಟ್ ಕೊಟ್ಟಿರೋದು ಕಾಂಗ್ರೆಸ್ಗೆ ಹೇಗೆ ಲಾಭ ಆಗತ್ತೆ, ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಹೇಗೆಲ್ಲ ಪ್ಲಸ್ ಪಾಯಿಂಟ್ ಆಗತ್ತೆ, ಒಬಿಸಿ ನಾಯಕನಾಗಿ ಹೊರಹೊಮ್ಮೋದಕ್ಕೆ ಅಥವಾ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ಹೆಚ್ಚಾಗೋದಕ್ಕೆ ಇದನ್ನು ಕಾಂಗ್ರೆಸ್ ಹೇಗೆ ಸದ್ಬಳಕೆ ಮಾಡಿಕೊಳ್ಳುತ್ತೆ ಅಂತ? ನಿನ್ನೆ ಕೊಟ್ಟಿರುವಂತಹ ಸುಪ್ರೀಂ ತೀರ್ಪು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಶಕ್ತಿಯನ್ನು ತುಂಬುತ್ತಾ ಇದೆ. ಯಾಕೆಂದರೆ ಈಗಾಗಲೇ ಬಿಹಾರ ವಿಧಾನಸಭಾ ಚುನಾವಣೆ ಅಕ್ಟೋಬರ್ನಲ್ಲಿ ಬರ್ತಾ ಇರೋದ್ರಿಂದ, ತದನಂತರದಲ್ಲಿ ತಮಿಳುನಾಡು, ಕೇರಳ ಸೇರಿದಂತೆ 5-6 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಕೂಡ ಬರ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಒಬಿಸಿ ಸಮುದಾಯದ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಸಿದ್ದರಾಮಯ್ಯ ಕೂಡ ಅದೇ ಹಿಂದುಳಿದ ವರ್ಗಗಳಲ್ಲಿ ಬರೋದ್ರಿಂದ, ಸೊ ಹಾಗಾಗಿ ಅವರನ್ನು ರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಎಐಸಿಸಿ ಮಟ್ಟದಲ್ಲಿ ಅವರಿಗೆ ಹಿಂದುಳಿದ ವರ್ಗಗಳ ಒಂದು ರಾಷ್ಟ್ರೀಯ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ಕೂಡ ಈಗಾಗಲೇ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಈಗ ಸುಪ್ರೀಂ ಕೋರ್ಟು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫನ್ನು ಕೊಟ್ಟಿರೋದ್ರಿಂದ, ಇಡಿ ತನಿಖೆಗೆ ಬ್ರೇಕನ್ನು ಹಾಕಿರೋದ್ರಿಂದ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗೆ ರಾಹುಲ್ ಗಾಂಧಿ ಅವ್ರದ್ದು ಕೂಡ ಒಂದು ಆಲೋಚನೆ ಇತ್ತು. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವರ್ಚಸ್ಸು ಇರುವಂತಹ ನಾಯಕರು ಇರಲಿಲ್ಲ, ಹಾಗಾಗಿ ಸಿದ್ದರಾಮಯ್ಯ ಅವರನ್ನು ಅಲ್ಲಿ ಪ್ರಾಜೆಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರನ್ನು ರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಬೂಸ್ಟ್ ಸಿಗುತ್ತೆ. ಈಗ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸುವಂತಹ ಒಂದು ಪ್ಲಾನನ್ನು ಕೂಡ ಈಗಾಗಲೇ ಎಐಸಿಸಿ ನಾಯಕರು ಮಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರು ಕೂಡ ಹಿಂದುಳಿದ ವರ್ಗಗಳಿಗೆ ಸೇರಿದಂಥವರು. ಸಿದ್ದರಾಮಯ್ಯ ಕೂಡ ವರ್ಚಸ್ಸಿ ನಾಯಕ. ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಇತ್ತೀಚೆಗೆ ಪಡ್ಕೊಳ್ತಾ ಇದ್ದಾರೆ. ತಮಿಳುನಾಡು, ಆಂಧ್ರ, ಕರ್ನಾಟಕ, ಕೇರಳ ಎಲ್ಲ ರಾಜ್ಯಗಳಲ್ಲೂ ಕೂಡ ಈಗ ಅವರು ಪ್ರಬಲರಾಗ್ತಾ ಇದ್ದಾರೆ. ಆ ಕಾರಣಕ್ಕೆ ಅವರನ್ನು ಉತ್ತರ ಭಾರತಕ್ಕೂ ಕೂಡ ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ಎಐಸಿಸಿ ನಾಯಕರು ಮಾಡ್ತಾ ಇದ್ದಾರೆ.
ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಮೇಲಿದ್ದಂತಹ ಒಂದು ಗುರುತರವಾದಂಥ ಆರೋಪ ಇದು ಮೂಢ ಪ್ರಕರಣ. ಈ ಮೂಢ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಇನ್ನೂ ಖುಲಾಸೆ ಆಗದೆ ಇರಬಹುದು. ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಇಡಿ ಇಂಟರ್ಫಿಯರ್ಗೆ ಸುಪ್ರೀಂ ಕೋರ್ಟ್ ಈಗ ಸಂಪೂರ್ಣವಾಗಿ ಬ್ರೇಕನ್ನು ಹಾಕಿರೋದ್ರಿಂದ ಇಡಿ ಸಲ್ಲಿಸಿದಂಥ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಕೇಸ್ಗಳಲ್ಲೂ ಕೂಡ ನನಗೆ ಕ್ಲಿಯರ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಸಿದ್ದರಾಮಯ್ಯನವರಿಗೆ ಬಂದಿದೆ. ಹಾಗಾಗಿ AICC ನಾಯಕರಿಗೂ ಕೂಡ ಒಂದು ವಿಶ್ವಾಸ ಬಂದಿದೆ. ಸಿದ್ದರಾಮಯ್ಯ ಅವರನ್ನು ಮತ್ತಷ್ಟು ನಾವು ಪುಷ್ ಮಾಡಿದ್ದೆ ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ಅವರನ್ನು BJPಗೆ ಸರಿಸಮನಾಗಿ ಪ್ರಧಾನಿ ಮೋದಿ ಅವರು ಅಮಿತ್ ಶಾ ಅವರಿಗೆ ಸರಿಸಮನಾಗಿ ಬೆಳೆಸಬಹುದು ಅನ್ನುವಂಥ ಆಲೋಚನೆಗೆ ಈಗ ರಾಹುಲ್ ಗಾಂಧಿ ಅವರು ಕೂಡ ಬಂದಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಬಿಹಾರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ವರ್ಕೌಟ್ ಆಗುತ್ತಾ ಅನ್ನುವಂಥದ್ದನ್ನು ಇಲ್ಲಿ ನೋಡಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮನ್ನ ಡೀಟೇಲ್ಸ್ಗಾಗಿ.